ಹಣ ಎಣಿಸುವಾಗ ಈ ತಪ್ಪು ಮಾಡಿದ್ರೆ ದಾರಿದ್ರ್ಯ ಬರುತ್ತೆ, ಲಕ್ಷ್ಮೀ ಕೃಪೆ ಇರಲ್ಲ. ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಯಾವ ರಾಶಿಯವರ ಮೇಲೆ ಇರುತ್ತೋ ಅವರ ಜೀವನದಲ್ಲಿ ಹಣದ ವಿಚಾರದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಕೂಡ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ಅವರ ಬ್ಯಾಂಕ್ ಬ್ಯಾಲೆನ್ಸ್ ಸದಾ ಕಾಲ ತುಂಬಿರುತ್ತದೆ. ಇನ್ನು ಯಾರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೋ ಅವರ ಮನೆಯಲ್ಲಿ ಕೂಡ ಸಂಪತ್ತು ಹಾಗೂ ಸಮೃದ್ಧಿ ಎಂಬುದು ತುಂಬಿ ತುಳುಕು ಕಾಡುತ್ತದೆ. ತಮ್ಮ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂಪತ್ತು ತುಂಬಿರಬೇಕು ಎನ್ನುವ ಕಾರಣಕ್ಕಾಗಿ ಜನರು ಭಗವಾನ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರತಿದಿನ ಮಾಡುತ್ತಾರೆ. ಆದರೆ ಒಂದು ವೇಳೆ ಲಕ್ಷ್ಮೀ ದೇವಿ ನಿಮ್ಮ ವಿರುದ್ಧವಾಗಿ ಕೋಪಗೊಂಡರೆ ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಸಂಕಷ್ಟ ಉಂಟಾಗಲು ಪ್ರಾರಂಭವಾಗುತ್ತದೆ ಅನ್ನೋದನ್ನ ಮಾತ್ರ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ನಿಮ್ಮನ್ನು ಇನ್ನಷ್ಟು ಬಡತನಕ್ಕೆ ತಳ್ಳುವಂತಹ ಯಾವುದೇ ತಪ್ಪು ಕೆಲಸಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡೋದಿಕ್ಕೆ ಹೋಗಬೇಡಿ. ಅದರಲ್ಲೂ ವಿಶೇಷವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಇವತ್ತೊಂದು ವಿಚಾರವನ್ನು ನಾವು ನಿಮಗೆ ಹೇಳುವುದಕ್ಕೆ ಹೊರಟಿದ್ದು, ತಪ್ಪಾಗಿ ನೋಟನ್ನು ಎಣಿಸುವಾಗ ಕೂಡ ನೀವು ಮಾಡುವಂತಹ ಈ ವಾಸ್ತುಶಾಸ್ತ್ರದ ಪ್ರಕಾರ ಇರುವಂತಹ ತಪ್ಪಿನಿಂದಾಗಿ ಜೀವನದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತೀರಿ ಎಂಬುದಾಗಿ ಹೇಳಲಾಗುತ್ತದೆ. ಆ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಎಂಜಲು ಬಳಸದಿರಿ. ಯಾವುದೇ ಕಾರಣಕ್ಕೂ ಹಣವನ್ನು ಎಣಿಸುವ ಸಂದರ್ಭದಲ್ಲಿ ನಿಮ್ಮ ಬಾಯಿಯಲ್ಲಿ ಇರುವಂತಹ ಎಂಜಲನ್ನು ಬಳಸುವುದಕ್ಕೆ ಹೋಗಬೇಡಿ. ಸಾಕಷ್ಟು ಜನರು ನೋಟುಗಳನ್ನು ಎಣಿಸುವ ಸಂದರ್ಭದಲ್ಲಿ ಬಾಯಿಯಲ್ಲಿರುವಂತಹ ಎಂಜಲನ್ನು ನೋಟನ್ನು ಎಣಿಸುವುದಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನು ನೀವು ನೋಡಿರಬಹುದು. ಅಥವಾ ನೀವು ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಈ ರೀತಿ ಮಾಡಿರಬಹುದು. ಇದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಹಾಗೂ ಇದರಿಂದಾಗಿ ಆಕೆ ಕೋಪಗೊಳ್ಳುತ್ತಾಳೆ ಎನ್ನುವುದನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ಹೀಗಾಗಿ ಯಾವತ್ತೂ ಕೂಡ ನೋಟನ್ನು ಎಣಿಸುವ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡುವುದಕ್ಕೆ ಹೋಗಬೇಡಿ. ಸಂಪತ್ತಿನ ಅಧಿದೇವತೆ ಕ್ರೋಧಗೊಳ್ಳುತ್ತಾಳೆ. ಹೀಗಾಗಿ ನೋಟುಗಳನ್ನು ಎಣಿಸುವ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನೀರನ್ನು ಬೇಕಾದರೂ ಬಳಸಬಹುದು. ಆದರೆ ಎಂಜಲನ್ನು ಯಾವುದೇ ಕಾರಣಕ್ಕೂ ಬಳಸೋಕೆ ಹೋಗಬೇಡಿ. ಇದರಿಂದಾಗಿ ಕೇವಲ ನಿಮಗೆ ಹಣದ ಸಂಕಷ್ಟ ಮಾತ್ರವಲ್ಲದೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಮೂಡಿಬರಬಹುದಾಗಿದೆ. 2. ಅಡ್ಡ ಮಡಚಿ ಪರ್ಸಿನಲ್ಲಿ ಇಡಬೇಡಿ. ಇನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ನೋಟುಗಳನ್ನು ಇರುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಅಡ್ಡ ಅಥವಾ ಅರ್ಧ ಮಡಚಿದ ಪರಿಸ್ಥಿತಿಗಳಲ್ಲಿ ಇಡುವುದಕ್ಕೆ ಹೋಗಬೇಡಿ. ನೇರವಾಗಿ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ನೋಟು ಜಾಸ್ತಿ ಇದ್ದಾಗ ಪರ್ಸ್ನಲ್ಲಿ ಹಣವನ್ನು ಪೂರ್ತಿಯಾಗಿ ತುಂಬಿ ಇಡುವುದನ್ನು ಕೂಡ ಸಾಕಷ್ಟು ಬಾರಿ ನೀವು ಗಮನಿಸಬಹುದಾಗಿದೆ. ಆ ರೀತಿ ಮಾಡುವುದು ಕೂಡ ಲಕ್ಷ್ಮಿಗೆ ಮಾಡುವಂತಹ ಅಪಮಾನವಾಗಿದೆ. 3. ಎಲ್ಲೆಲ್ಲೋ ಹಣ ಇಡಬೇಡಿ. ಸಾಕಷ್ಟು ಬಾರಿ ಜನರು ನೀವು ಗಮನಿಸಬಹುದು ಹಣ ಅಥವಾ ನಾಣ್ಯವನ್ನು ಎಲ್ಲಿ ಬೇಕಾದರೂ ಕೂಡ ತುಂಬಿ ಇಡುತ್ತಾರೆ. ಈ ರೀತಿ ಎಲ್ಲಿ ಬೇಕಾದರೂ ಕೂಡ ಹಣವನ್ನು ಇಡೋದು ಅಷ್ಟೊಂದು ಸರಿಯಾದ ವಿಚಾರವಲ್ಲ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಇದು ಕೂಡ ಲಕ್ಷ್ಮೀ ದೇವಿಗೆ ನಾವು ಮಾಡುವಂತಹ ಅಪಮಾನವಾಗಿದೆ ಎಂಬುದಾಗಿ ಪರಿಗಣಿಸಬಹುದಾಗಿದೆ. ಹಣ ಇಡುವುದಕ್ಕೆ ಅಂತಾನೆ ನಿರ್ದಿಷ್ಟವಾಗಿ ಸ್ಥಿತವಾಗಿರುವಂತಹ ಪರ್ಸ್ ಅಥವಾ ಹಣ ಇಡುವಂತಹ ಜಾಗಗಳಲ್ಲಿ ಮಾತ್ರ ಹಣವನ್ನು ಇಡೋದು ನಿಮಗೆ ಒಳಿತನ್ನು ತರುತ್ತದೆ. ಇಲ್ಲವಾದರೆ ಅದರಿಂದಲೂ ಕೂಡ ಕೆಟ್ಟ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತದೆ. 4. ಹಣ ಇಡುವ ಜಾಗದಲ್ಲಿ ಅನಗತ್ಯ ವಸ್ತು ಇಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಹಣ ಇಡುವ ಜಾಗದಲ್ಲಿ ಅವುಗಳ ಜೊತೆಗೆ ಬೇರೆ ಅನಗತ್ಯ ವಸ್ತುಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಲ್ಲ ಎಂಬುದಾಗಿ ಪರಿಗಣಿಸಬಹುದಾಗಿದ್ದು, ವಿಶೇಷವಾಗಿ ನೀವು ಪರ್ಸಿನಲ್ಲಿ ಹಣದ ಜೊತೆಗೆ ಕೆಲವೊಂದು ಬಿಲ್ ಅಥವಾ ಚೀಟಿಗಳನ್ನು ಕೂಡ ಇಡೋದನ್ನ ಅಭ್ಯಾಸ ಮಾಡಿಕೊಂಡಿರಬಹುದು. ಹೀಗಾಗಿ ಈ ರೀತಿಯ ಅಭ್ಯಾಸ ನಿಮಗೂ ಕೂಡ ಇದ್ದರೆ ಇವತ್ತೇ ಅದನ್ನ ನಿಲ್ಲಿಸಿ ಹಾಗೂ ಹಣ ಇರುವ ಜಾಗದಲ್ಲಿ ಕೇವಲ ಹಣವನ್ನು ಮಾತ್ರ ಇಡಿ. 5. ನಮ್ಮಲ್ಲಿ ಅನೇಕರು ಹಣವನ್ನು ತಲೆಯ ಕೆಳಗೆ ಅಥವಾ ಹಾಸಿಗೆಯ ಪಕ್ಕದಲ್ಲಿ ಇಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ನಂಬಿಕೆಗಳ ಪ್ರಕಾರ ಇದನ್ನು ಮಾಡುವುದರಿಂದ ನೀವು ಲಕ್ಷ್ಮಿಯನ್ನು ಅಗೌರವಗೊಳಿಸುತ್ತೀರಿ. ಹಣವನ್ನು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ, ಬೀರು ಅಥವಾ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು.
ನೀವು ಬಯಸಿದರೆ ನಿಮ್ಮ ಹಣದೊಂದಿಗೆ ಗೋಮತಿ ಚಕ್ರವನ್ನು ಸಹ ಇರಿಸಬಹುದು. ಈ ರೀತಿ ಮಾಡುವುದರಿಂದ ಹಣದ ದೃಷ್ಟಿಯಿಂದ ನಿಮಗೆ ಅನುಕೂಲವಾಗುತ್ತದೆ. 6. ನೀವು ಬಡವರಿಗೆ ಹಣವನ್ನು ನೀಡುವಾಗ ಅದನ್ನು ಎಸೆಯುವ ರೀತಿಯಲ್ಲಿ ಎಂದಿಗೂ ಹಣವನ್ನು ನೀಡದಂತೆ ವಿಶೇಷ ಕಾಳಜಿ ವಹಿಸಿ. ಹಾಗೆ ಮಾಡಿದರೆ ನೀವು ಲಕ್ಷ್ಮಿಯನ್ನು ಅವಮಾನಿಸುತ್ತಿದ್ದೀರಿ ಎಂದರ್ಥ. ಆದ್ದರಿಂದ ನೀವು ಯಾರಿಗಾದರೂ ಹಣವನ್ನು ನೀಡುವಾಗ ಅದನ್ನು ಗೌರವದಿಂದ ನೀಡಿ. 7. ಹಣ ಎಣಿಸುವಾಗ ನಿಮ್ಮ ಕೈಯಿಂದ ಹಣ ಬಿದ್ದರೆ ಅದನ್ನು ಎತ್ತಿಕೊಂಡು ನಮಸ್ಕಾರ ಮಾಡಿ. ನಂತರ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಬಹಳ ಒಳ್ಳೆಯದು. ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ. 8. ರಾತ್ರಿ ತಲೆಯ ಬಳಿ ಪರ್ಸ್ ಇಡಬೇಡಿ. ರಾತ್ರಿ ಮಲಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ ಅಥವಾ ಹಣ ಇಡುವಂತಹ ವಸ್ತುಗಳನ್ನು ನಿಮ್ಮ ತಲೆಯ ಬಳಿ ಇಟ್ಟುಕೊಂಡು ಮಲಗಬೇಡಿ. ಯಾವತ್ತೂ ಕೂಡ ಹಣವನ್ನು ಹಣ ಇಡುವಂತಹ ವಿಶೇಷವಾದ ಜಾಗದಲ್ಲಿ ಇಡೋದು ಸೂಕ್ತ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗೂ ಆ ರೀತಿ ಇಡುವುದರಿಂದಲೇ ನಿಮಗೆ ಹಣದ ವಿಚಾರದಲ್ಲಿ ಅದೃಷ್ಟ ಸಿಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.